ಸರ್, ಗವಾಯಿಗಳ ಕುರಿತಾದಂತಹ ಒಂದು ವಿಶೇಷ ಅನುಭವಗಳು ಯಾವ್ದಾದ್ರು ಹಂಚ್ಕೋಬೋದಾ ಸರ್? ಯಾಕೆಂದ್ರೆ ಪಂಚಾಕ್ಷರ ಗವಾಯಿಗಳಿರ್ಬೋದು, ಪುಟ್ಟರಾಜ ಗವಾಯಿಗಳಿರ್ಬೋದು. ಪುಟ್ಟರಾಜ ಗವಾಯಿಗಳಂತೂ ಕೂಡ ಸಂಗೀತಕ್ಕೆ ಹೇಗೆ ಖ್ಯಾತರಾಗಿದ್ರು, ದಾಸೋಹಕ್ಕೆ ಹೇಗೆ ಖ್ಯಾತರಾಗಿದ್ರು, ಹಾಗೆ ಅವ್ರು ಹೇಳಿದ್ದೆಲ್ಲವೂ ಆಗ್ತಿತ್ತು ಅಂತ ನಾನು ಕೇಳ್ಪಟ್ಟೆ. ಹೌದಾ? ಅಥವಾ ಅವ್ರು ಒಂಥರ ಪವಾಡ ಪುರುಷರ ಥರ ಎಷ್ಟೋ ಜನ ಒಂದು ಫೋಟೋ ಇಟ್ಕೊಂಡು ಮನೇಲಿ ಫೋಟೋ ಇಟ್ಕೊಂಡು ಇದು ಮಾಡಿದ್ರೆ ಸಾಕು, ನಮಗೆ ಕಾರ್ಯಗಳು ಸಿದ್ಧಿ ಆಗುತ್ತೆ, ನಮ್ಮ ಕೆಲಸಗಳಾಗುತ್ತೆ, ಆಶೀರ್ವಾದ ಅಂತೆಲ್ಲ ಹೇಳ್ತಾರೆ. ನಿಜಾನಾ ಸರ್ ಇದು? ಅವರೊಬ್ಬರ ಭಾವನೆಗಳು ಮೇಡಮ್. ಹಾಂ ಹಾಂ. ಪುಟ್ಟರಾಜ ಕವಿ ಗವಾಯಿಗಳಲ್ಲಿ ಅಪಾರವಾದಂಥ ಒಂದು ಶಕ್ತಿನೂ ಇತ್ತು. ಯಾಕಂದರೆ ಅವರ ಪೂಜೆ ಪುರಸ್ಕಾರ, ಜಪ ತಪ, ಧ್ಯಾನ, ಮೌನ, ಆಮೇಲೆ ಮಾಡುವಂಥ ಕಾರ್ಯ ತ್ಯಾಗದಲ್ಲಿ ವಿಶೇಷವಾಗಿರುವಂಥದ್ದು. ಮತ್ತು ಕಾಯಕ, ದಾಸೋಹ, ಜಾತ್ಯತೀತ ಮನೋಭಾವ, ಹೀಗೆಲ್ಲ ಹೆಣ್ಣು ಗಂಡುಗಳಲ್ಲಿ ಕಾಣುವಂಥ ಭಾವ, ಪ್ರೀತಿ, ವಿಶ್ವಾಸವೆಲ್ಲ. ಹೀಗಾಗಿ ಅವರ ವ್ಯಕ್ತಿತ್ವ ವಿಕಾಸವಾಗಿ ಅವ್ರು ಏನಾದರೂ ಒಂದು ಆಡಿದರೆ ಅದು ಸಿದ್ಧಿ ಆಗ್ತಿತ್ತು. ಆಮೇಲೆ ನಮ್ಮ ಗುರುಗಳಿಗೆ ಯಡಿಯೂರು ಸಿದ್ಧಲಿಂಗೇಶನ ಮೇಲೆ ಅಪಾರವಾದ ಶ್ರದ್ಧೆ. 15ನೆಯ ಶತಮಾನದ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಯಡಿಯೂರು ಕ್ಷೇತ್ರದ ಮೇಲೆ ಅಪಾರವಾಗಿರುವ ಶ್ರದ್ಧೆ. ಯಾವಾಗಲೂ ಅಲ್ಲಿಗೆ ಹೋಗಬೇಕು, ಅಲ್ಲಿ ಸ್ನಾನ, ಪೂಜೆ, ದರ್ಶನ. ಯಾರಿಗಾದರೂ ಹೇಳಿದರೆ ನಿನಗೆ ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ನೌಕರಿ ಆಗಿಲ್ಲ, ಬಡತನ, ಆಸ್ತಿ ಆಗಿಲ್ಲ, ಏನಾದರೂ ಪ್ರಶ್ನೆ ಮಾಡಿದರೆ ಅವರು ಕರೆದಾರ, ಬೆಳೆದಾರ, ತಾಯ್ತ ಇವನ್ನೆಲ್ಲ ಯಾವುದನ್ನೂ ಮಾಡಲಿಲ್ಲ. ಇದಕ್ಕೆ ಅವಕಾಶನೇ ಕೊಡಲಿಲ್ಲ. ಬೆಳಗಿನ 6 ಗಂಟೆಗೆ ಯಡಿಯೂರು ಸಿದ್ಧಲಿಂಗನ ಭಾವಚಿತ್ರ ಇಟ್ಟು ಅದರ ಮೇಲೆ ದೀಪವನ್ನು ಹಚ್ಚು. ಅದು 24 ಗಂಟೆ ಉರಿತು ಅಂದರೆ ಮುಂದಿನ ವರ್ಷ ಬಗಲೊಳಗೆ ಮಗನ ಎತ್ಕೊಂಡು ಬರ್ತೀವಿ. ಇಷ್ಟೇ. ಯಾವ್ಯಾವುದು ಚಾಟಿಗೆ ವಿದ್ಯೆಗಳು ನಮ್ಮ ಗುರುಗಳಲ್ಲಿ ಇಲ್ಲ. ಮೌಢ್ಯ, ಅಂಧಶ್ರದ್ಧೆ, ಅಂಧಾನುಕರಣೆ ಇವ್ಯಾವುದನ್ನೂ ಅವ್ರ ಜೀವನದಲ್ಲಿ ಮಾಡಲಿಲ್ಲ. ಯಾವತ್ತೂ ಲಿಂಗ ಪೂಜೆ ಇದು ಮಾತ್ರ ಅವರಿಗಿತ್ತು. ಸಿದ್ಧಲಿಂಗನ ಮೇಲೆ ಅಪಾರವಾದ ಶ್ರದ್ಧೆ. ಅದನ್ನು ಹೆಸರೇಳೇ ಮಾಡ್ತಿದ್ರು. ಎಲ್ಲವೂ ಸಿದ್ಧಿ ಆಯಿತು. ಅವ್ರು ಏನು ಹೇಳಿದ್ದು ಕೂಡ ಖುಷಿ ಆಗಲಿಲ್ಲ. ಸ್ವತಃ ತಾವು ಹೇಳ್ತಿದ್ದಿಲ್ಲ, ಸಿದ್ಧಲಿಂಗೇಶನ ಮುಂದೆ ಪೂಜೆ ಮಾಡಿ ನಂದಾದೀಪ ಹಚ್ಚು. ಅದು 5 ವರ್ಷ 6 ವರ್ಷ ಮಗುವಿನ ಕಡೆಯಿಂದ ಹಚ್ಚು, ಬಾಲಕರಿಂದ ಹಚ್ಚು. ಅದು ಎಲ್ಲಿ ಆರಬಾರದು. ಅದು 24 ಗಂಟೆ ಆರದಂಗೆ ಉರಿತು ಅಂದರೆ ಮುಂದಿನ ಕಾರ್ಯ ಸಿದ್ಧಿ. ನಿನಗೆ ಎರಡನೇ ಮಾತಿಲ್ಲ. ನಿಮಗೆ ಏನು ಆಗುತ್ತಾ, ನಿಮಗೆ ಆ ಕಾರ್ಯ ಆಯಿತು ಅಂದರೆ ನನಗೇನು ಕೊಡಬೇಡ, ಆ ಸಿದ್ಧಲಿಂಗೇಶನ ಹೋಗಿ 1000 ರೂಪಾಯಿ ಕಣಕ ಕೊಡು. ಇಲ್ಲ, ವೈಯಕ್ತಿಕವಾದ ಸ್ವಾರ್ಥದ ಲಾಲಚನೆ ಅವ್ರಿಗಿದ್ದಿದೆ. ಅಂಥ ಒಬ್ಬ ಪರಮ ತ್ಯಾಗಿ, ಪರಮ ವಿರಾಗಿ, ಪರಮ ಶಿವಯೋಗಿ ಗಾನದ ಪುಟ್ಟರಾಜ ಕವಿ ಗವಾಯಿ. ಅವರ ದೈನಂದಿನವಾದ ಒಂದು ಕ್ರಿಯೆಗಳೇ ಭಾಳ ಅದ್ಭುತವಾದದ್ದು. ಎಲ್ಲ ಕಡೆ ಕೂಡ ಪುರಾಣ ಪ್ರವಚನ ಮಾಡೋರು, ಕಥಾಕೀರ್ತನ ಮಾಡೋರು. ಅದು ರಾತ್ರಿ 1 ಗಂಟೆ 2 ಗಂಟೆ ಕಥಾಕೀರ್ತನ ಮುಗಿಯಬೇಕು. ಆಮೇಲೆ ಅವರು ಸ್ನಾನ ಮಾಡಿ, ಪೂಜೆ ಮಾಡಿ, ಆಮೇಲೆ ಪ್ರಸಾದ ಮಾಡಿ 2 ಗಂಟೆ 2:30 ಮಲ್ಕೊತಿದ್ರು. ಮತ್ತು 4:00 ಏಳ್ತಿದ್ರು. ಎದ್ದು ಮಕ್ಕಳಿಗೆ ಪಾಠ ಹೇಳೋದು. ಹಿಂಗೆ ಒಂದು ದಿವಸನೂ ಕೂಡ ನನಗೆ ತೆಲಿವು ಬಂದೈತಿ, ಜ್ವರ ಬಂದೈತಿ, ಕೆಮ್ಮು ಬಂದೈತಿ, ನೆಗಡಿ ಆಗೈತಿ, ಆಯಾಸ ಆಗೈತಿ, 97 ವರ್ಷ ಕಾಲ ಬದುಕಿದ್ರು ಕೂಡ ಅಂದವರಲ್ಲ. ಒಂದು ದಿವಸನೂ ಕೂಡ ನನಗೆ ಬೇಸರ ಆಗೈತೋ ಬಟ್ ಪಾದ ಒತ್ತು ಅಂದವರಲ್ಲ. 97 ವರ್ಷ ಆದರೂ ಒಬ್ಬರಿಗೆ ಪಾದ ಮುಟ್ಟಿ ಒತ್ತಿಸ್ಕೊಂಡವರಲ್ಲ. ಇಂಥ ಒಬ್ಬ ನಿಷ್ಠಾವಂತ ಗುರು ಈ ದೇಶದೊಳಗೆ ಕಾಣೋದು ಆಶ್ಚರ್ಯ. ಅವರ ಲಿಂಗ ಪೂಜೆಯು ಅಷ್ಟೇ ವಿಶೇಷವಾಗಿರ್ತಿತ್ತು. 3 ಗಂಟೆಗಳ ಹೌದು. 3:15 ಪೌಣೆ 4 ಗಂಟೆಗೆ ಹೇಳ್ಬೇಕು ಅವರು. ಇದನ್ನು ಒಂದು ದಿವಸ ತಪ್ಪಲಿಲ್ಲ. ಅವರು 3 ಗಂಟೆ ಮಲ್ಕೊಂಡು ಕೂಡ 4 ಗಂಟೆಗೆ ಹೇಳಬೇಕು. ಯಾಕೆ? ಮಕ್ಕಳಿಗೆ ಪಾಠ ಹೇಳಿ. ಈ ಸಂಗೀತ ತಬಲಾದೇ ಇರಬೇಕು, ವಯಲಿನ್ನೇ ಇರಬೇಕು, ದುಲ್ರುಬಾಯಿ ಇರಬೇಕು, ಹಾಡಾವ ಇರಬೇಕು, ಹಾರ್ಮೋನಿಯಂ ಇರಬೇಕು. ಇಷ್ಟರು ಇದ್ದರೂ ಕೂಡ ಪಾಠ ಮಾಡುವಾಗ ಯಾವ ತಪ್ಪತನ ಎಲ್ಲರಿಗೂ ಪಾಠ ಆಗುತ್ತೆ. ಒಂದೇ ಟೈಮ್ಗೆ ಗೊತ್ತಾಗ್ತಿತ್ತು. ನೀವು ಲಯ ವ್ಯತ್ಯಾಸ ಮಾಡಿದ್ವಿ, ಶ್ರುತಿ ವ್ಯತ್ಯಾಸ ಮಾಡಿದ್ವಿ, ತಾನಬಾಜು ವ್ಯತ್ಯಾಸ ಮಾಡಿದ್ವಿ, ನೀವು ವಾಯ್ಲಿನ್ ಒಳಗೆ ತಯಾರಿ ಬಾರಿಸಲಿಲ್ಲ. ಅಷ್ಟಾವಧಾನ ಶತಾವಧಾನ ಅಂತೆಲ್ಲ ಹೇಳ್ತಾರೆ ಗುರುಗಳು, ಹಂಗಿದ್ರ? ಹೌದು. ಮತ್ತು ಬೆಳಿಗ್ಗೆ 6 ಗಂಟೆಗೆ ಸಂಚಾರಕ್ಕೆ ಹೊರಗಡೆ ಹೋಗ್ತಿದ್ವಿ, ಬಹಿರ್ದೇಶಿಗೆ ಹೋಗೋದು. 6 ಗಂಟೆಗೆ ಹೋಗಿ ಬಂದು ಮುಖಮಾರ್ಜನ ಮಾಡಿಕೊಂಡು ಹಲ್ಕಡ್ಡಿನ ಮಾಡೋರು. ಬೇವಿನ ಕಡ್ಡಿ, ಮಾವಿನ ಕಡ್ಡಿ, ಉತ್ತರಾಣಿ ಕಡ್ಡಿನೇ ಹಲ್ಕಡ್ಡಿ ಮಾಡೋರು. ಈ ಮಂಕಿ ಬ್ರ್ಯಾಂಡ್ ಅಂತ ಪುಡಿ ತಿಕ್ಕವರು. ಎಂದೂ ಬ್ರಷ್ ಆಗಲಿ ಪೇಸ್ಟ್ ಆಗಲಿ ಅವರು ಯೂಸ್ ಮಾಡಿದಂಥವರಲ್ಲ. ಇದರೊಳಗೆ ಮಾಡ್ತಿದ್ರು.
ಆಮೇಲೆ ಬಂದ ತಕ್ಷಣ ಎಲ್ಲ ಮುಗಿಸ್ಕೊಂಡು ಬಂದು ಯೋಗಾಸನ ಮಾಡ್ತಿದ್ರು. ಪ್ರಾಣಾಯಾಮ, ಕಪಾಲಭಾತಿ, ಸೂರ್ಯಾಸನ, ಪದ್ಮಾಸನ, ವಜ್ರಾಸನ, ಶೀರ್ಷಾಸನ. ಅದೇನು ಅದ್ಭುತ. ಈ ಬಾಬಾ ರಾಮದೇವ್ ಕೂಡ ಕಲಿಬೇಕು ಆ ಮಟ್ಟಕ್ಕೆ ಮಾಡ್ತಿದ್ರು. ಕಣ್ಣಿಲ್ಲ ನೋಡಿದರೆ ಆ ನಮ್ಮನ್ನು ಕನಿಷ್ಠ ಒಂದು ಪೂರ್ಣ ಗಂಟೆ ಆಸನಗಳನ್ನು ಮಾಡ್ತಿದ್ರು. ಯೋಗ ಸಾಧನೆಯೂ ಅಷ್ಟೇ. ಹೌದು ಹೌದು ಹೌದು. ಅವ್ರ ಕಣ್ಣಿಲ್ಲ ಅನ್ನೋದೇ ನಮಗೆ ಆಶ್ಚರ್ಯ ಕಟ್ಟಿ ಮೇಡಮ್. ಅವರ ಆಸನಗಳನ್ನು ಹಾಕಿದ್ರೆ ಎಷ್ಟು ಶಿಸ್ತು, ಎಷ್ಟು ಅಚ್ಚುಕಟ್ಟು. ಆ ಪದ್ಮಾಸನ ಹಾಕಿದರೆ, ಶೀರ್ಷಾಸನ ಮಾಡಿದರೆ, ಆ ವಜ್ರಾಸನಗಳನ್ನು, ಆ ಪ್ರಾಣಾಯಾಮ, ಕಪಾಲಭಾತಿ, ಇವನ್ನೆಲ್ಲ ಅದ್ಭುತ ಮಾಡೋರು. ಎಲ್ಲ ಬಂದು ನೋಡಬೇಕು, ಜನಗಳು ಕಲಿಬೇಕು. ಅಷ್ಟೊಂದು ಆದರ್ಶ. ಅದನ್ನು ಮಾಡಿಕೊಂಡು ಅದ್ರಾಗ ಅದು ಮುಗಿದ ತಕ್ಷಣವಾಗಿಯೇ ಸ್ನಾನಕ್ಕೆ ಹೋಗಿ ಸ್ನಾನ ಮಾಡುವಾಗ ಆ ಸ್ನಾನ ಒಂದು ಅರ್ಧ ಗಂಟೆ ಆಗಿತ್ತು. ಪಕ್ಕ ಮಾಡುವ ಸ್ನಾನ ಮಾಡ್ಕೊಳ್ತಾನೆ ಈ ಕಡೆ ಪುರಾಣ ಹೇಳೋರು. ಯಾವ ಕಾವ್ಯ ಬರಕತ್ತೀವಿ ಅದನ್ನೆಲ್ಲ ಅಲ್ಲೇ ಬರೆಸೋದು. ಹಂಗೆ ಅದನ್ನು ಸ್ನಾನ ಮಾಡ್ಕೊಂಡ್ರೆ ಪಾಠ ಹೇಳೋದು. ಇದು ಸಿದ್ಧಲಿಂಗೇಶ್ವರ ಪುರಾಣ, ಶುಭಸೋಮ ಪುರಾಣ ಎಲ್ಲ ಹೇಳೋದು ಪುರಾಣ. ಆಮೇಲೆ ಗದ್ದಿಗೆ ಮೇಲೆ ಬಂದು ಮಡಿಬಟ್ಟೆ ಉಟ್ಟುಕೊಂಡು ಪದ್ಮಾಸನ ಕೊಡು ಪೂಜೆ ಕುಂದ್ರೋರು. 10 ಗಂಟೆಗೆ ಪೂಜೆ ಕೂತ್ಕೊಂಡು ಅದು 1 ಗಂಟೆಗೆ ಮುಗಿತು. 11, 12, 1 ಗಂಟೆ ಮುಗಿಬೇಕು. ಅದನ್ನು ಮುಗಿಸ್ಕೊಂಡು ಪ್ರಸಾದಕ್ಕೆ ಬರೋರು. ಅದು ಪ್ರಸಾದ ಮಾಡಿದ 2 ಬಿಸಿ ರೊಟ್ಟಿ ಅಷ್ಟೇ. ಎಂದೆಂದೂ ಬದಲಾವಣೆ ಪ್ರಸಾದದಲ್ಲಿ ಆಗಲಿ. ನನಗೆ ಹೊಟ್ಟೆ ಕೆಟ್ಟೈತಿ, ನನಗೆ ತ್ರಾಸಾಗೈತಿ, ಎಂದೆಂದು ಪ್ರಸಾದದಲ್ಲಿ ಅಚ್ಚುಕಟ್ಟು. 2 ಬಿಸಿ ಬಿಳಿಜೋಳ ರೊಟ್ಟಿ, ಬೆಂಡೆಕಾಯಿ, ಹೀರೆಕಾಯಿ ಪಲ್ಯ, ಕಾಯಿಪಲ್ಯ ಕಂಟಿನ್ಯೂ ಬೇಕು. ಅವು 2 ಪಲ್ಯ ಬೇಕು, ಒಂದು ಚಟ್ನಿ, ತುಪ್ಪ ಅಂತ ವಿಶೇಷ. ಅಡುಗೆ ಮಾಡಿದ್ರೂ ತುಪ್ಪದಾಗ ಮಾಡಬೇಕು, ಊಟದಾಗೂ ತುಪ್ಪ ಇರಬೇಕು. 2 ಬಾಳೆಹಣ್ಣು, 2 ರೊಟ್ಟಿ, 1 ಅಡಿಕೆ ಬೆಟ್ಟದಷ್ಟು ಅನ್ನ. ಅದು ಇಷ್ಟಿಲ್ಲ, 2 ಅಡಿಕೆ ಬೆಟ್ಟದಷ್ಟು ಎಣ್ಣೆ, 1 ಕಪ್ ಸಾರು. ಆಮೇಲೆ 1 ಲೋಟ ಅವು 25 ದ್ರಾಕ್ಷಿ, 3 ಬಾದಾಮು ನಾವು ಹಾಲಾಗ ಕುದಿಸಿ ಸಿಪ್ಪೆ ತೆಗೆದು ಇಡಬೇಕು. 25 ದ್ರಾಕ್ಷಿ ತೊಳೆದಿಡಬೇಕು, 3 ಬಾದಾಮ್ ಇಡಬೇಕು. ಅದು ಆದರೆ ಆವತ್ತಿನ ಪ್ರಸಾದ ಮುಗೀತು. ರಾತ್ರಿ 1 ರೊಟ್ಟಿ, ಅದು ದಂಡಿ ತೆಗೆದು 1 ರೊಟ್ಟಿ, ಒಂದಿಷ್ಟು ಅನ್ನ, ಮುಗೀತು ಪ್ರಸಾದ. 97 ವರ್ಷ ಆದರೂ ಕೂಡ ಇದರ ಬದಲಾವಣೆ ಅಂತ ನಾನು 40 ವರ್ಷಗಳ ಒಡನಾಡ್ತಾಗಿದ್ದೆ. ನಾನು 69ರಲ್ಲಿ ಬಂದ ಮೇಲೆ ಇದು 25ವರೆಗೂ ನಾನು ಇಲ್ಲೇ ಇದ್ದೀನಿ. ಗದಿನಾಗ ಬಿಟ್ಟು ಹೋಗಿಲ್ಲ, ಅಷ್ಟು ಒಡನಾಡಿತ್ತು. ಪ್ರಸಾದದಲ್ಲಿ ಬದಲಾವಣೆ ಆಗಲಿಲ್ಲ. ಹೊಟ್ಟೆ ಕೆಟ್ಟೈತಿ, ಹಂಗಾಗೈತಿ ಅಂದು ಅನ್ನಿಲ್ಲ. ಬಹಳ ಅಚ್ಚುಕಟ್ಟು ಜೀವನ. ಒಬ್ಬ ಆರೋಗ್ಯದಲ್ಲಿ ಬಹಳ ಎತ್ತರಕ್ಕಿದ್ದವನು ಕೂಡ ಕಲಿಬೇಕು. ಎಷ್ಟು ಆಹಾರ ತೊಗೋಬೇಕು, ಏನು ತೊಗೋಬೇಕು, ಹೆಂಗೆ ತೊಗೋಬೇಕು, ಹಾಂ ಅವರಿಂದ ಕಲಿಬೇಕು. ಇಲ್ಲ ಶಾಸ್ತ್ರಿಗಳೇ, ನಾನು ಇದೇ ಪ್ರಶ್ನೆ ಕೇಳೋಳಿದ್ದೆ. ಈಗ ಸಂಗೀತ ಅಥವಾ ಸಾಹಿತ್ಯ ಅಥವಾ ಅವರೆಲ್ಲ ಒಂದು ಮೇರು ಪರ್ವತ, ಅದನ್ನು ರೀಚ್ ಮಾಡಲಿಕ್ಕೆ ಯಾರಿಗೂ ಆಗೋದಿಲ್ಲ. ಆದರೆ ಸಾಮಾನ್ಯರು, ಇವತ್ತಿನ ಯುವಕರು, ಇವತ್ತಿನ ಸಮಾಜ ಗುರುಗಳಿಂದ ಇಂಥದ್ದು ನಾವು ನೋಡಿ ಕಲಿಬಹುದು ಅನ್ನುವಂಥದ್ದು, ಸರಳವಾಗಿ ಕಲಿಬಹುದು. ಅಟ್ಲೀಸ್ಟ್ ಇವನ್ನಾದರೂ ನಾವು ಮಾಡ್ಬೋದು. ಹೌದು ಹೌದು ಹೌದು. ಒಂದು ದಾರಿ ಅಲ್ಲ, ಸಾವಿರಾರು ದಾರಿಗಳ, ಸಾವಿರಾರು ರಂಗದ ಜನಗಳು ಕಲಿಬೇಕು. ಹೆಂಗೆ ಬದುಕಬೇಕು ಈ ಲೋಕದೊಳಗೆ. ಅಂದರೆ ಒಬ್ಬ ವ್ಯಕ್ತಿಗೆ ಇದು ಹೆಂಗೆ ಸಾಧ್ಯ ಆಯ್ತು ಅಂತ ಆಶ್ಚರ್ಯ ಆಗ್ತದೆ. ಹಾಂ, ಎಲ್ಲೆಲ್ಲಿ ಒಂದು ಕೂದಳೆಯಷ್ಟು ಅಡಿಯನ್ನು ತಪ್ಪಲಿಲ್ಲ. ಅಷ್ಟು ಕಟ್ಟುನಿಟ್ಟು ಆಚಾರ ಇಟ್ಟುಕೊಂಡು ಬದುಕಿದ್ರಲ್ಲ, ಅದು ಕೊನೆವರೆಗೆ ತಪ್ಪಲಿಲ್ಲ. ಎಷ್ಟೋ ಜನಗಳು ವ್ಯತ್ಯಾಸ ಆಕ್ಕವು, ಅವರು ವ್ಯತ್ಯಾಸ ಮಾಡ್ಕೊಳ್ಳಿ. ಅಷ್ಟು ನಿರಂತರವಾದ ಕಾಯಕ. ಪಾಠನೂ ಮಕ್ಕಳಿಗೆ ಪಾಠ, ಎಲ್ಲರಿಗೂ ಪಾಠ. ಒಂದು ವೇಳೆ ಯಾರೂ ಬಂದಿಲ್ಲ ಅವತ್ತಂತಂದರೆ ತಾವೇ ವೀಣಾ ತೊಗೊಂಡು ತಾವೇ ಅಭ್ಯಾಸ ಮಾಡಬೇಕು. ಸಂಗೀತ ಪ್ರಪಂಚದ ಮಹಾಮೇರು ಹಿಮಾಚಲ ಪರ್ವತದಷ್ಟು ಎತ್ತರವಾಗಿ ಬೆಳೆದಿದ್ದರೂ ಕೂಡ ಇನ್ನೂ ನಾ ಕಲಿಬೇಕು ಅನ್ನುವಂಥ ತಹತೈಕೆ ಇತ್ತು. ಅಭ್ಯಾಸ ಬಿಡ್ತಿಲ್ಲ. ನನ್ನ ಗುರುಗಳು ಲಘು ಹೋದರು, ಪಂಚಾಕ್ಷರ ಗವಾಯಿಗಳು ಲಘುನ ಲಿಂಗೈಕ್ಯರಾದರು. ಇನ್ನೂ ಕಲಿಯೋದು ಭಾಳ ಇತ್ತು. ನಾನು ಸಾಗರದ ಉಪಾಧಿಯಲ್ಲಿ, ಅವರ ಸಾಹಿತ್ಯವೂ ಸಾಗರ, ಅವರ ಸಂಗೀತವೂ ಕೂಡ ಆಕಾಶದಷ್ಟು ಎತ್ತರ. ಇಷ್ಟೆಲ್ಲ ಇದ್ದರೂ ಕೂಡ ಇನ್ನೂ ಕಲಿಬೇಕು ಅನ್ನುವಂಥ ಭಾವನೆ ಇದೆಯಲ್ಲ, ಅದು ಎಲ್ಲಿಗೆ ಅನ್ನುವಂಥದ್ದು ನಮಗೆ ಅರ್ಥ ಆಗಲ್ಲ. ನೀವು ಇಷ್ಟೆಲ್ಲ ಆಗಿರಪ್ಪ ಅಂದ್ರೆ ನಮ್ಮದೇನದ ಗುರುವಿನ ಕೃಪಾ, ಗುರು ಕೃಪಾ. ನಾನು ಪುಟ್ಟಯ್ಯ, ನನ್ನ ಹೆಸರು ಪುಟ್ಟ, ನನ್ನ ಹೆಸರೇ ಸಣ್ಣವ. ಬಸವಣ್ಣನ ಮಾತೈತಲ್ಲ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಆ ಬಸವನ ವಾಣಿ, ವಿಶ್ವಗುರು ಬಸವಣ್ಣನವರ ವಾಣಿ ನನಗಿಂತ ಕಿರಿಯರಿಲ್ಲ ಅಂತ ಬದುಕಿದವರು.